ठीक है। बोलो कांग्रेस, बोलो कांग्रेस पार्टी के, बोलो सोनिया गांधी जी के, बोलो राहुल गांधी जी के, बोलो सिद्धरामैया जी के, बोलो डीके शिवकुमार जी के, बोलो मनोहर जी के, बोलो मनोहर जी के, ಒಂದು ನಿಮಿಷ ಕೈ ಕೈ ನಾಗರಾಜ್ ಸರ್ ಒಂದು ಸೆಕೆಂಡ್ अच्छा ठीक है। बोलो कांग्रेस, बोलो कांग्रेस पार्टी के, बोलो सोनिया गांधी जी के, बोलो राहुल गांधी जी के, बोलो सिद्धरामैया जी के, बोलो डीके शिवकुमार जी के, बोलो मनोहर जी के, बोलो मनोहर जी के। ಸಂತೋಷದ ದಿವಸ, ಖುಷಿಯ ದಿವಸ. ಯಾಕೆಂದರೆ ನಮ್ಮೆಲ್ಲರಿಗೆ ಆತ್ಮೀಯರಾದಂತ ಸ್ನೇಹಿತರಾದ ಮನೋಹರ್ ಅವರ 52ನೇ ಹುಟ್ಟುಹಬ್ಬ. ಮನೋಹರ್ ಅವರು ಬಾಲ್ಯದಿಂದ ಮಾಹಿತಿ ಇದ್ದ ಪ್ರಕಾರ ಒಬ್ಬ ಹೋರಾಟಗಾರ, ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಏನು ನಮ್ಮ ವಿರೋಧಿ ಪಕ್ಷಗಳಿದ್ದಾವೆ, ವಿರೋಧ ಪಕ್ಷಗಳ ಸರ್ಕಾರ ರಾಜ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ವಿಷಯದ ಬಗ್ಗೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ, ಅಕ್ರಮ ಆಗಿದೆ, ಹಗರಣಗಳಾಗಿದ್ದಾವೆ, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅನ್ಯಾಯ ಆಗಿದ್ದಾಗ, ದೌರ್ಜನ್ಯ ಆಗಿದ್ದಾಗ ಇವತ್ತು ಧ್ವನಿ ಎತ್ತಿದಂತದ್ರಲ್ಲಿ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದ್ದವರು ಅಂತ ಹೇಳಿದ್ರೆ ಮನೋಹರ್ ಮತ್ತು ಅವರೆಲ್ಲ ತಂಡದವರು. ಬಹಳ ಅಪರೂಪ, ವಿರಳ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಇವತ್ತು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಎಲ್ಲ ಹೇಗಾದ್ರೂ ಮಾಡಬೇಕು, ದುಡ್ಡು ಗಳಿಸಬೇಕು ಅನ್ನೋಂಥದ್ದು ಎಲ್ಲರ ತಲೆಯಲ್ಲಿ ಬಂದ್ಬಿಟ್ಟಿದೆ, ಹುಚ್ಚ ಆಗ್ಬಿಟ್ಟಿದೆ. ಇಂಥದ್ರಲ್ಲಿ ನಿಸ್ವಾರ್ಥ ಭಾವನೆಯಿಂದ ಇವತ್ತು ಸೇವೆ ಮಾಡುವಂತರು ಬಹಳ ಕಡಿಮೆ ಜನ ಇದ್ದಾರೆ. ಅದರಲ್ಲಿ ನಮ್ಮ ಪಕ್ಷದಲ್ಲಿ ನಾನು ನೋಡ್ತಾ ಇದ್ದೇನೆ, ಬಹಳಷ್ಟು ಕಡೆ ಇವತ್ತು ತಮ್ಮ ತಮ್ಮ ಅಧಿಕಾರಕ್ಕಾಗಿ ಮತ್ತೆ ಬೇರೆ ಬೇರೆ ಕಾರಣಕ್ಕಾಗಿ ಒಬ್ಬೊಬ್ಬ ನಾಯಕರ ಒಂದು ಅವರಿಗೆ ಹಿಂಬಾಲಿಸುವುದು ಅವೆಲ್ಲವೂ ನೋಡಿದ್ದೇವೆ. ಯಾವುದೇ ಅಧಿಕಾರ ಶಾಶ್ವತವಾಗಿಲ್ಲ, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಸೇವೆ ಮಾಡ್ತೀವಿ ಅದೇ ಶಾಶ್ವತವಾಗಿ ಉಳಿತದೆ. ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯದ ಪಕ್ಷ ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ನೀವು ನೋಡಿ ನಾವೆಲ್ಲ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿದ್ದೇವೆ. ನಮ್ಮ ಉದ್ದೇಶ ಈ ರಾಜ್ಯದ ರಾಷ್ಟ್ರದ ಜನರ ಒಳಿತಾಗಬೇಕು. ಅಧಿಕಾರದಲ್ಲಿ ಬಂದಾಗ ನಾವು ಜನಪರ ಜೀವಪರ ಆಡಳಿತ ಕೊಡಬೇಕು. ಬಡವರ ಬಗ್ಗೆ, ದೀನದರ ಬಗ್ಗೆ, ದುಃಖಿತರ ಬಗ್ಗೆ, ಮಹಿಳೆಯರ ಬಗ್ಗೆ, ಇವತ್ತು ಹಿಂದುಳಿದವರ ಬಗ್ಗೆ, ಪಶ್ಚಾತ್ಯ ಪಂಗಡದವರ ಬಗ್ಗೆ ಇವತ್ತು ಅವರಿಗೆ ಮೇಲೆತ್ತುವಂಥದ್ದು, ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನಾವೆಲ್ಲ ಮಾಡಬೇಕು. ವಿಷಯಗಳು ಹೇಳಲಿಕ್ಕೂ ಆಗೋದಿಲ್ಲ. ಹೀಗಾಗಿ ಇವತ್ತು ಮನೋಹರ್ ಉತ್ತಮ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗೇನಪ್ಪ ಗುಣ ಅಂದ್ರೆ, ನಾನು ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆಯ ಸಚಿವನಾಗಿದ್ದೇನೆ. ನನ್ನ ಇಲಾಖೆಯಲ್ಲಿ ಸಹಿತ ನಾನು ನೋಡ್ತೇನೆ ಬಹಳ. ನಾವು ಇವತ್ತು ಒತ್ತುವರಿ ತೆರವು ಮಾಡಿದ್ರೆ ಮೊದಲನೇದು ಒಂದು ಮೆಸೇಜ್ ಬಂದ್ಬಿಡುತ್ತೆ. ಕೆಲವುಗಳ ಏನಾದರೂ ಸಾವಾಯಿತು ಅಂದ್ರೆ ಅರಣ್ಯ, ಪ್ರಕೃತಿ, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಲ್ಲೂ ಅವರು ಬಹಳ ಜಾಗೃತರಾಗಿ ಸೇವೆ ಮಾಡ್ತಾ ಇದ್ದಾರೆ. ಇದೆ ಅಂತ ಹೇಳಿದ್ರು. ಹಾಗೆ ಇವತ್ತು ಒಳ್ಳೆದಾಯ್ತು, ಬಂದಿದ್ದೇವೆ. ಮನೋಹರ್ಗೆ ನನ್ನ ಪರವಾಗಿ, ನಿಮ್ಮ ಪರವಾಗಿ, ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ
ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಇನ್ನೂ ಉತ್ತಮ ಸ್ಥಾನಮಾನಗಳು ಕೊಡಲಿ ಅಂತ ಹೇಳಿ ಹಾರೈಸಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಂದು ನಿಮಿಷ ಆಗಿಲ್ಲ ಸರ್ ಏನ್ ಮನೋಹರ್? ಕೈ ಕೈ ನಾಗರಾಜ್ ಸರ್ ಒಂದು ಸೆಕೆಂಡ್